ಹಾಗಲಕಾಯಿ ಹಾಕಿ ಉಪ್ಪಿನಕಾಯಿ ಮಾಡಿದ್ದೆ, ತುಂಬ ರುಚಿಯಾಗಿತ್ತು. ಈ ಥರ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗೂ ಮಾಡ್ಕೊಬೋದು. ಹಾಗಲಕಾಯಿ ಎಲ್ಲ ರೌಂಡಾಗಿ ಕಟ್ ಮಾಡಿದ್ದೀನಿ ನಾನು. ನೀವು ಬೇಕಾದ್ರೆ ಸಣ್ಣಕ್ಕೂ ಕಟ್ ಮಾಡಿ, ಪರವಾಗಿಲ್ಲ. ಸಣ್ಣಕ್ಕೆ ಕಟ್ ಮಾಡಿದರೆ ಒಂದೊಂದು ಪೀಸೇ ಬಾಯಿಗಿಡ್ಬೋದು. ಇವಾಗ ನೋಡಿ, ಎಣ್ಣೆ ಫ್ರೈ ಮಾಡ್ತೀನಿ. ಎಣ್ಣೆಯಲ್ಲಿ ಇಷ್ಟು ಹಾಕಿದ್ದೀನಿ, ಒಂದು ಮುಕ್ಕಾಲ್ಗಿಂತ ಕಮ್ಮಿನೇ, ಅರ್ಧಕ್ಕಿಂತ ಜಾಸ್ತಿ. ಎಣ್ಣೆ ಎಷ್ಟು ಎಳೆಯುತ್ತೆ ಅಂತ ಕೂಡ ತೋರಿಸ್ತೀನಿ, ನೋಡ್ಕೊಂಡಿರಿ. ಜಾಸ್ತಿ ಖರ್ಚಾಗೋದೇ ಇಲ್ಲ ಎಣ್ಣೆ. ನೋಡಿ, ಈ ಥರ ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡಿ. ತುಂಬ ರೋಸ್ಟ್ ಬೇಡ, ನಂದು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಯಿತು. ಅರ್ಧ ಫ್ರೈ ಆದಮೇಲೆ ತೆಗೆದುಬಿಡಿ ಹೇಳ್ತೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಎಷ್ಟು ಇಡಿಸುತ್ತೋ, ನಾವು ಎಷ್ಟು ಮಾಡ್ತೀವೋ ನೋಡಿಕೊಂಡು ಉಪ್ಪು, ಖಾರ, ಅರಿಶಿನ, ಮೆಂತ್ಯ ಪುಡಿ, ಸಾಸಿವೆ ಪುಡಿ ಹಾಕ್ಕೊಂಡು, ಆಮೇಲೆ ನಾನು ಒಂದು ಹಾಗಲಕಾಯಿಗೆ 2 ದೊಡ್ಡ ನಿಂಬೆಹಣ್ಣು ರಸ ಹಿಂಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ದಿವಸ, ಮಾರನೇ ದಿವಸನೂ ಹಿಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ 3ನೇ ದಿವಸ ಬಾಟ್ಲಿಗೆ ಹಾಕಿಟ್ಕೊಳ್ಳಿ. ನೋಡಿ, ಅರ್ಧ ಕರೆಕ್ಟಾಗಿದೆ ಎಣ್ಣೆ. ಅದ್ರ ಮೇಲೆ 1 ಇಂಚಷ್ಟು ಖರ್ಚಾಗಿದೆ ಫ್ರೈ ಆಗೋಕ್ಕೆ. ಏನೂ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೊಬೋದು. ಬಾಟ್ಲಿಗೆ ಹಾಕ್ಬಿಟ್ಟು ಅನ್ನ ಹಾಕಿ ಕಲಿಸ್ಕೊಂಡು ಬಾಯಿಗಿಡಿ, ಅಷ್ಟು ರುಚಿಯಾಗಿರುತ್ತೆ. ಮಾಡ್ಕೊಳ್ಳಿ.